ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ. ಅದನ್ನ ಹೇಳಕ್ಕಿಂತ ಮುಂಚೆ ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಅಂದ್ರೆ, ಎಲ್ಲರೂ ನಿಮ್ ಬರ್ಡೇ ಅಥವಾ ನಮ್ಮ ಹತ್ರದವ್ರ ಬರ್ಡೇನ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು, ಕೇಕ್ ಕಟಿಂಗ್ ಎಲ್ಲ. ಆಬ್ವಿಯಸ್ಲಿ ಬರ್ಡೇ ಅಂತಂದ್ರೆ ಕೇಕ್ ಕಟಿಂಗ್ ಇದ್ದೇ ಇರುತ್ತೆ. ಆ ಕೇಕ್ ಎಲ್ಲ ಕಟ್ ಮಾಡಿ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ನಾವು ತುಂಬಾನೇ ಆಸೆ ಪಡ್ತೀವಿ. ಅವ್ರ ಖುಷಿನಲ್ಲಿ ನಮ್ ಖುಷಿನೂ ನೋಡ್ತೀವಿ. ಆದ್ರೆ ಅವ್ರನ್ನ ಖುಷಿ ಪಡಿಸೋ ಹಾಗೆ ನಾವು ಖುಷಿ ಪಡೋ ಅಂತಹ ಆ ಟೈಮಲ್ಲಿ ನಾವು ನಮ್ ಸೇಫ್ಟಿನ ಮರ್ತು ಕೇಕ್ ನ ಕಟ್ ಮಾಡಿಸಿ ಅವ್ರನ್ನ ಹ್ಯಾಪಿ ಆಗಿಡಕ್ಕೆ ಟ್ರೈ ಮಾಡ್ತೀವಿ ಅವತ್ತಿನ ದಿನ ಅಟ್ ಲೀಸ್ಟ್. ಸೊ ನಮ್ಮ ಸೇಫ್ಟಿ ಅಥವಾ ನಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಲ್ಲ. ಹಂಗಂತ ಹೆಲ್ತ್ ಅಂದಿದ ತಕ್ಷಣ ನೀವು ಇವ್ರು ನಂಗೆ ಗೊತ್ತು ಮೋಸ್ಟ್ಲಿ ಇವ್ರು ಕೇಕ್ ತಿನ್ಬೇಡಿ ಅಂತ ಹೇಳ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಕೇಕ್ ಎಲ್ಲ ತಿನ್ಬೇಡಿ ಅಂತ ಹೇಳಲ್ಲ, ಯಾಕಂದ್ರೆ ನಾವು ನಮ್ಮ ಮನೇಲೂ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ನಾವು ಕೇಕ್ ಕಟ್ ಮಾಡ್ತೀವಿ. ಬಟ್ ಒಂದ್ ಇಂಪಾರ್ಟೆಂಟ್ ವಿಷಯನ ಇನ್ಫಾರ್ಮ್ ಮಾಡಕ್ ಹೊರಟಿದೀನಿ. ಏನಪ್ಪಾ ಅಂತಂದ್ರೆ, ಕೇಕ್ ನ ಕಟ್ ಮಾಡಿಸ್ಬೇಕಾದ್ರೆ ಕೇಕ್ಗೆ ಸ್ಪಾರ್ಕ್ಲರ್ಸ್ ಯೂಸ್ ಮಾಡ್ತೀರಾ ಅಲ್ವಾ? ಲೈಕ್ ಇಲ್ಲಿ ತೋರಿಸಿದೀನಲ್ಲ, ಅದೇ ತರ ಸ್ಪಾರ್ಕಲ್ಸ್ ಯೂಸ್ ಮಾಡ್ತೀರಾ ಕೇಕ್ ಮೇಲೆ. ಲೈಟಿಂಗ್ ಮಾಡಿ ಅದು ಸ್ಪಾರ್ಕ್ಲಿಂಗ್ ಬಂದ್ಮೇಲೆ ಕೇಕ್ ಕಟ್ ಮಾಡಿ ವಿಶ್ ಮಾಡೋದು ಲೈಕ್ ಅದೊಂಥರ ರುಟೀನ್ ಆಗ್ಬಿಟ್ಟಿದೆ ಬರ್ಡೇ ಟೈಮಲ್ಲಿ. ಆದ್ರೆ ನಾನಿಲ್ಲಿ ಹೇಳಕ್ ಬಂದಿರೋದು ಏನಂತಂದ್ರೆ, ಆ ಸ್ಪಾರ್ಕ್ಲರ್ಸ್ ಬಗ್ಗೆ. ನಾನು ಈ ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋನು ಅಟ್ಯಾಚ್ ಮಾಡಿದ್ದೀನಿ, ಅದನ್ನ ಸರಿಯಾಗಿ ನೋಡಿ ಆಮೇಲೆ ಏನು ಅಂತ ಮಾತಾಡೋಣ. ಸರಿ, ವಿಡಿಯೋ ಎಲ್ಲರೂ ನೋಡ್ಕೊಂಡ್ ಬಂದ್ರ? ಅದರಿಂದ ಏನ್ ಅರ್ಥ ಆಯ್ತು ನಿಮಗೆ? ಆ ಸ್ಪಾರ್ಕ್ಲರ್ಸ್ ನ ಕೇಕ್ ಮೇಲೆ ಇಟ್ಟು ಲೈಟಿಂಗ್ ಮಾಡ್ತೀರಾ ಅಲ್ವಾ ನೀವು? ಆ ಸ್ಪಾರ್ಕಲ್ಸ್ ಇಂದ ಎಷ್ಟು ಕೆಮಿಕಲ್ಸ್, ಯೂಶಲಿ ಕ್ರ್ಯಾಕರ್ಸ್ ಸ್ಪಾರ್ಕ್ಲರ್ಸ್ ಗೆಲ್ಲ ಯೂಸ್ ಮಾಡುವಂಥದ್ದು ಸೈನೈಡ್ಸ್ ಆಗಿರತ್ತೆ. ಮೆಟಲ್ ಫ್ಯೂಯಲ್ಸ್ ತರ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಮೆಟಲ್ಸೇ ಇರುತ್ತೆ, ಸೈನೈಡ್ಸ್ ಆಗಿರುತ್ತೆ ಕೂಡ. ಸೊ ಅವು ನಮ್ ಬಾಡಿ ಒಳಗೆ ಅದು ಕೇಕ್ ಮೇಲೆಲ್ಲ ಸ್ಪ್ರೆಡ್ ಆಗಿ ಸ್ಪ್ರಿಂಕಲ್ ಆಗಿ ನಮ್ ಬಾಡಿ ಒಳಗಡೆ ಸೇರಿದಾಗ ಇಟ್ ಆಕ್ಟ್ ಆಸ್ ಅ ಸ್ಲೋ ಪಾಯ್ಸನ್. ಸಡನ್ ಆಗಿ ನಮಗೇನೋ ಆಗೋದಿಲ್ಲ. ಸೊ ಬಟ್ ನಿಧಾನವಾಗಿ ಇಟ್ ಆಕ್ಟ್ ಆಸ್ ಅ ಸ್ಲೋ ಪಾಯ್ಸನ್ ಇನ್ ಅವರ್ ಬಾಡಿ. ಅಷ್ಟು ಮೆಟಲ್ಸ್ ಒಂದು ಚಿಕ್ಕ ಪರ್ಸೆಂಟೇಜ್ ಅಲ್ಲಿ ಹೋದ್ರೂ ಕೂಡ ನಮ್ ಬಾಡಿಯ ಆರ್ಗನ್ಸ್ ನ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಪಾಯ್ಸನಸ್ ಮೆಟಲ್ಸ್ ನಮ್ ಬಾಡಿ ಒಳಗಡೆ ಸೇರಿದಾಗ ನಿಜವಾಗ್ಲೂ ನಮ್ ಬಾಡಿ ಸ್ಪಾಯ್ಲ್ ಆಗೋದಂತೂ ಗ್ಯಾರಂಟಿ. ಯಾಕಂತಂದ್ರೆ ನಾವು ಹಾರ್ಮ್ಲೆಸ್ ಫುಡ್, ಈಗ ಆಲ್ರೆಡಿ ಫುಡ್ ಎಲ್ಲ ಫುಲ್ ಅಜಾಡಸ್ ಆಗಿದೆ. ಅಡಲ್ಟ್ರೇಷನ್ ಇರುತ್ತೆ, ಮಾಲ್ ನ್ಯೂಟ್ರಿಷನ್ಸ್ ಇರುತ್ತೆ, ಎಲ್ಲಾನು. ಈಗ ಬರ್ತಾರೋ ಫುಡ್ ಮೊದ್ಲೇ ಹಾಳಾಗಿರುತ್ತೆ, ಅದ್ರ ಜೊತೆ ಇನ್ನೊಂದ್ ಸ್ವಲ್ಪ ಹಾಳು ಮಾಡ್ಕೊಂಡು ತಿನ್ನೋದು ನಾವು. ಸೊ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಇನ್ಮೇಲಿಂದ ಕೇಕ್ ನ ನಮ್ಮ ನಮ್ಮ ಸಂಸ್ಕೃತಿ ಏನಿದೆ, ದೀಪ ಹಚ್ಚೋದು ಅಂದ್ರೆ ಕ್ಯಾಂಡಲ್ ಆದ್ರೆ ದಟ್ ಈಸ್ ಓಕೆ. ಸೊ ಕ್ಯಾಂಡಲ್ ನ ಲೈಟ್ ಮಾಡಿ ಕೇಕ್ ಕಟ್ ಮಾಡೋ ತರ ಇಟ್ಕೊಳ್ಳಿ. ದಯವಿಟ್ಟು ಸ್ಪಾರ್ಕ್ಲರ್ಸ್ ನ ಇನ್ಮೇಲೆ ಕೇಕ್ ಮೇಲಂತೂ ಇಡಕ್ಕೆ ಹೋಗ್ಬೇಡಿ. ಸ್ಪಾರ್ಕ್ಲರ್ಸ್ ಯೂಸ್ ಮಾಡಿದ್ರೆ ಕೇಕ್ ಇಂದ ಸೈಡಿಗಿಟ್ಟು ಲೈಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಮ್ಮ ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಈ ವಿಷಯನ ತುಂಬಾ ಜನಕ್ಕೆ ತಲುಪಿಸ್ಬೇಕು, ಯಾಕಂತಂದ್ರೆ ಅವರು ಕೂಡ ಇದನ್ನೇ ಮಾಡ್ತಾ ಇರೋದು. ಅವ್ರನ್ನ ಮಾಡಬೇಡಿ ಅಂತ ಸ್ಟಾಪ್ ಮಾಡಿ ಅವ್ರಿಗೂ ಸಹ ನಿಮಗೆ ಅವ್ರ ಮೇಲೆ ಕೇರ್ ಇತ್ತು ಅಂದ್ರೆ ಅವರ ಹೆಲ್ತ್ ಬಗ್ಗೆ ಕೇರ್ ಮಾಡೋದು ನಿಮ್ಮ ಒಂದು ಡ್ಯೂಟಿ ಆಗಿರುತ್ತೆ. ಸೊ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ಮೇಲಿಂದ ನೀವು ಹೆಲ್ದಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂತೀರಾ ಅಲ್ವಾ? ಆ ಚಿಕ್ಕ ಹ್ಯಾಜಾರ್ಡಸ್ ನ ಕಡಿಮೆ ಮಾಡ್ತಾ ಹೋದ್ರೆ ನಮ್ ಬಾಡಿ ಎಷ್ಟೋ ರಿಲ್ಯಾಕ್ಸ್ ಆಗತ್ತೆ. ರಿಲ್ಯಾಕ್ಸ್ ಆದ್ಮೇಲೆ ನಾವ್ ಅದನ್ನ ನರಿಶ್ ಮಾಡಕ್ಕೆ ಅಥವಾ ಹ್ಯಾಜಾರ್ಡಸ್ ಮೆಟೀರಿಯಲ್ಸ್ ಏನಾದ್ರೂ ಕಡಿಮೆ ಆಗ್ತಾ ಹೋಯ್ತು ಅಂದ್ರೆ ನಮ್ ಬಾಡಿ ರಿಲ್ಯಾಕ್ಸ್ ಆಗಿ ನರಿಶ್ಮೆಂಟ್ ತಗೊಳಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ದೆನ್ ಯು ವಿಲ್ ಬಿ ಹೆಲ್ದಿ. ಅರ್ಧ ಪರ್ಸೆಂಟ್ ಹೆಲ್ದಿಯಾಗಿರ್ತೀರಾ ನೀವು. ಸೊ ಇನ್ ಮುಂದೆ ಎಲ್ಲರಿಗೂ ಗೊತ್ತಾಯ್ತಲ್ಲ, ಇನ್ ಮುಂದೆ ಕೇಕ್ ಮೇಲೆ ಸ್ಪಾರ್ಕ್ಲರ್ಸ್ ನ ಯೂಸ್ ಮಾಡಬೇಡಿ ದಯವಿಟ್ಟು, ಓಕೆನಾ?
ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಅಂತ ಹೇಳ್ತಾ ಟಾಡಾ ಬಾಯ್ ಬಾಯ್. ಬಟ್ ಬಿಫೋರ್ ದಟ್ you should not forget to subscribe my channel. Okay, bye.